ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ BA, BCom, BBM, BSc ಮತ್ತು ನಿರ್ದಿಷ್ಟವಾಗಿ ಕನ್ನಡ ಐಚ್ಛಿಕ BAಯನ್ನು ಓದ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ತರಗತಿಯಲ್ಲಿ ಭಾಷೆಯ ನಿಖರವಾದಂತಹ ಕಾರ್ಯಗಳು ಮತ್ತು ಅದರ ಮಹತ್ವ ಮತ್ತು ಯಾವ ಕಾರಣಕ್ಕಾಗಿ ಭಾಷೆ ಒಂದು ನಿರಂತರವಾದಂತಹ ಸಂವಹನ ಮಾಧ್ಯಮ ಅಂತ ಹೇಳೋದನ್ನು ನಾವು ಇವತ್ತು ವಿಸ್ತಾರವಾಗಿ ನೋಡುವ. ಕಲಿಕಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾನು ನಿರ್ದಿಷ್ಟವಾಗಿ ನಂದಿಕೇಶ್ವರನ ಅಭಿನವ ದರ್ಪಣದಿಂದ ಆರಂಭ ಮಾಡಿದೆ. ಮನುಷ್ಯರು ತಮ್ಮ ಭಾವನೆಗಳನ್ನು, ತಮ್ಮ ಆಲೋಚನೆಗಳನ್ನು, ತಮ್ಮ ಅನಿಸಿಕೆಗಳನ್ನು, ತಮ್ಮ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚೋದಕ್ಕೆ ಬೇರೆ ಬೇರೆ ಸಂವಹನದ ಮಾಧ್ಯಮವನ್ನು ಅವರು ಬಳಸಿದರು. ಮನುಷ್ಯರ ಒಂದು ಚರಿತ್ರೆಯನ್ನು ನಾವು ನೋಡಿದರೆ, ನಾಗರಿಕತೆಯ ಚರಿತ್ರೆಯನ್ನು ನೋಡಿದರೆ, ಆರಂಭದಲ್ಲಿ ಆಂಗಿಕ ಸಂಜ್ಞೆಯ ಮೂಲಕ ಅವರ ಎಲ್ಲ ಆಲೋಚನೆಗಳನ್ನು, ಅವರ ಎಲ್ಲ ಮಾನಸಿಕ ನೆಲೆಯ ಏನು ವ್ಯಾಪಾರಗಳಿದೆ ಅದನ್ನೆಲ್ಲವನ್ನು ಕೂಡ ಅವರು ಆಂಗಿಕ ಚಲನೆಯ ಮೂಲಕ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದರು. ಆನಂತರ ಕೆಲವು ಸಂಜ್ಞೆಗಳನ್ನು ಬಳಸೋದಕ್ಕೆ ಪ್ರಯತ್ನಪಟ್ಟರು. ಅಂದರೆ ನಿರ್ದಿಷ್ಟವಾಗಿ ಒಂದು ಸೂಚನೆಗಳ ಮೂಲಕ, ಅದನ್ನು ಈಗಲೂ ಕೂಡ ನಾವು ಬಣ್ಣಗಳಲ್ಲಿ ಸಂಜ್ಞೆಗಳನ್ನು ತೋರಿಸ್ತೇವೆ. ಬಣ್ಣಗಳಲ್ಲಿ ಕೆಲವು ಸಂಕೇತಗಳನ್ನು, ಕೆಂಪು ಅಂತ ಹೇಳಿದರೆ ಏನು, ಹಸಿರು ಅಂತ ಹೇಳಿದರೆ ಏನು, ಹಳದಿ ಅಂತ ಹೇಳಿದರೆ ಏನು, ಬಿಳಿ ಅಂತ ಹೇಳಿದರೆ ಏನು ಅಂತ ಹೇಳಿ ಜಗತ್ತಿನಲ್ಲಿ ಏಕರೂಪಾತ್ಮಕ ಸಂಕೇತಗಳ ಬಳಕೆ ಇದೆ. ಆದ್ದರಿಂದ ಜಗತ್ತಿನ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಸಂಕೇತಗಳು ನೇರವಾಗಿ ಅರ್ಥ ಆಗ್ತದೆ. ಮೂರನೇದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸ್ತಾ ಹೋದರೆ, ಈ ನಾಗರಿಕತೆಯ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮನುಷ್ಯರಿಗೆ ಭಾಷೆ ಯಾಕೆ ಅನಿವಾರ್ಯ ಆಯಿತು ಅಂತ ಹೇಳಿದರೆ, ಅದಕ್ಕಿಂತ ಮುಂಚೆ ಅವರು ಬೇರೆ ಬೇರೆ ಶಬ್ದಗಳನ್ನು ಕೇಳ್ತಾ ಇದ್ರು. ಈ ಶಬ್ದಗಳನ್ನು ಎಲ್ಲ ಪ್ರಾಣಿಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಮೂಲಭೂತ ಬೇಡಿಕೆಯನ್ನು ಸೂಚಿಸುವ ನೆಲೆಯಲ್ಲಿ ಪ್ರಕಟಪಡಿಸೋದನ್ನು ನಾವು ನೋಡ್ತೇವೆ. ಹಸಿವಾದಾಗ, ಅಥವಾ ಸಂಗಾತಿ ಬೇಕು ಅಂತ ಅನಿಸಿದಾಗ, ಅಥವಾ ನಿರ್ದಿಷ್ಟವಾದಂತಹ ಒಂದು ಅಲೆಮಾರಿ ವಾಸಸ್ಥಾನವನ್ನು ಬದಲಾವಣೆಯ ಸಂದರ್ಭದಲ್ಲಿಯೂ ಕೂಡ ಅವರು ಶಾಬ್ದಿಕವಾದಂತಹ, ಅಥವಾ ಶತ್ರುಗಳು ಬಂದಾಗಲೂ ಕೂಡ ಅವರು ಶಾಬ್ದಿಕವಾದಂತಹ ಒಂದು ಸನ್ನೆಯನ್ನು ಮಾಡೋದರ ಮೂಲಕ, ಅದು ಕೂಗೋದು ಇರ್ಬೋದು, ಅಥವಾ ಎತ್ತರ ಧ್ವನಿಯೇರಿಸೋದಿರ್ಬೋದು, ಅಥವಾ ತಮ್ಮ ಕಳವಳವನ್ನು ವ್ಯಕ್ತಪಡಿಸುವ ಶಬ್ದಗಳಿಂದ ಅವರು ವ್ಯಕ್ತಪಡಿಸೋದನ್ನು ನೋಡ್ತೇವೆ. ಜಗತ್ತಿನ ಎಲ್ಲ ಪ್ರಾಣಿಗಳಿಗೂ ಕೂಡ ಆ ಥರದ ಪ್ರಾಥಮಿಕ ಒಂದು ಶಾಬ್ದಿಕ ಸಂಜ್ಞೆ ಇದೆ. ಅದು ಮನುಷ್ಯರಿಗೆ ಮಾತ್ರ ಅಲ್ಲ. ಆದರೆ ಮನುಷ್ಯರು ನಿರಂತರವಾಗಿ ಅವರ ಅಗತ್ಯತೆಗಳನ್ನು ಬೇರೆ ಬೇರೆ ನೆಲೆಯಲ್ಲಿ ಸೂಚಿಸ್ತಾ ಬಂದಿರೋದ್ರಿಂದ, ಅದು ಸಂಗೀತ ಇರ್ಬೋದು, ಅಥವಾ ನೃತ್ಯ ಇರ್ಬೋದು, ಚಿತ್ರಕಲೆ ಇರ್ಬೋದು, ವಾಸ್ತು ಇರ್ಬೋದು, ಇದರ ಮೂಲಕ ಅವರು ಅವರ ಅನಿಸಿಕೆಗಳನ್ನು ಪ್ರಕಟಿಸ್ತಾ ಬಂದ ಕಾರಣಕ್ಕಾಗಿ ಒಂದು ಹಂತದಲ್ಲಿ ನಾವು ಏನು ಯೋಚನೆ ಮಾಡ್ತೇವೆ, ಎಲ್ಲ ಅಗತ್ಯತೆಗಳ ತಾಯಿ ಯಾವುದು ಅಂತ ಹೇಳಿದರೆ ಅದು ಅನ್ವೇಷಣೆ. ಅಥವಾ ಅನ್ವೇಷಣೆಗೆ ಬಹಳ ಮುಖ್ಯವಾದಂತಹ ನೆಲೆ ಯಾವುದು ಅಂತ ಹೇಳಿದರೆ ವ್ಯಕ್ತಿಗಳ ಅಗತ್ಯತೆಗಳು. ನೀಡ್ ಈಸ್ ದ ಮದರ್ ಆಫ್ ಎವ್ರಿ ಇನ್ವೆನ್ಷನ್ ಅಂತ ನಾವು ಹೇಳ್ತೇವೆ. ಅಂದರೆ ನೀಡ್, ನಮ್ಮ ಅಗತ್ಯ ಒಂದು ತಾಯಿಯ ಹಾಗೆ ಎಲ್ಲ ಅನ್ವೇಷಣೆಗೆ ಅದೇ ಮೂಲ ಅಂತ ಹೇಳಿ. ಭಾಷೆಗೂ ಕೂಡ ಹಾಗೆ. ಯಾವ ಕಾಲಘಟ್ಟದಲ್ಲಿ ಮನುಷ್ಯರು ಭಾಷೆಯನ್ನು ಬಳಸಿದ್ರು ಅಂತ ಹೇಳಿ ಗೊತ್ತಿಲ್ಲ. ಬೇರೆ ಬೇರೆ ಖಂಡಗಳ ವ್ಯಕ್ತಿಗಳು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋದನ್ನು ನೋಡ್ತೇವೆ. ಈ ಹಿನ್ನೆಲೆಯಲ್ಲಿ ಭಾಷೆ ಅಂತ ಹೇಳಿದರೆ ಬಹಳಷ್ಟು ಜನ ವಿದ್ವಾಂಸರು ಏನು ಅರ್ಥ ಮಾಡಿಕೊಂಡ್ರು ಅಂತ ಹೇಳಿದರೆ, ಅದು ದೈವದತ್ತವಾಗಿರುವಂಥದ್ದು, ಅಂದರೆ ದೇವರು ಕೊಟ್ಟಂಥದ್ದು. ನೆನ್ನೆ ನಾನು ಅದನ್ನೇ ಹೇಳಿದೆ. ಒಂದರ್ಥದಲ್ಲಿ ನಾವು ವಾಗ್ದೇವಿ ಅಥವಾ ಸರಸ್ವತಿ ಅಂತ ನಾವೇನು ಕರಿತೇವೆ, ಅದನ್ನು ನಾವು ನಿರ್ದಿಷ್ಟವಾಗಿ ಛಂದಸ್ಸಿನ ರಾಣಿ ಅಥವಾ ಛಂದಸ್ಸಿನ ದೇವತೆ ಅಂತ ಹೇಳಿಯೇ ಪೂಜೆಯನ್ನು ಮಾಡುವಂಥದ್ದು. ಈಗ ಶಾರದಾ ದೇವಿಯ ಪೂಜೆಯನ್ನು ನಾವು ಸರಸ್ವತಿಯ ಪೂಜೆಯನ್ನು ಮಾಡುವಂಥದ್ದು ನಮಗೆ ನಿರ್ದಿಷ್ಟವಾದಂಥ ಭಾಷೆಯನ್ನು, ಜ್ಞಾನವನ್ನು ಕರುಣಿಸು ಅಂತ ಹೇಳಿ. ಜಗತ್ತಿನ ಎಲ್ಲ ನೆಲೆಯಲ್ಲಿಯೂ ಕೂಡ ಜ್ಞಾನದ ಅಧಿದೇವತೆಯಾಗಿ ನಾವು ನಿರ್ದಿಷ್ಟವಾಗಿ ದೈವಿಕ ಆರಾಧನೆಯನ್ನು ನೋಡ್ತಾ ಹೋಗ್ತೇವೆ. ಈ ಹಿನ್ನೆಲೆಯಿಂದ ಇಲ್ಲಿ ನಾವು ಗಮನಿಸುವಂಥದ್ದೇನು, ದೈವದತ್ತ ಅಂತ ಹೇಳಿದರೆ ಜಗತ್ತಿನ ಎಲ್ಲ ಜನರು ಒಂದೇ ರೀತಿಯ ಭಾಷೆಯನ್ನು ಮಾತಾಡಬೇಕಿತ್ತು.
ಈಗ ದೇವರು ಭಾಷೆಯನ್ನು ಕೊಟ್ಟರೆ ಗ್ರೀಕಿನವರು ಬೇರೆ, ರೋಮನ್ನರು ಬೇರೆ, ಅಮೆರಿಕನ್ನರು ಬೇರೆ, ಭಾರತೀಯರು ಬೇರೆ, ಅದು ಪ್ರಾದೇಶಿಕವಾಗಿ ಬೇರೆ ಬೇರೆ ಭಾಷೆಯನ್ನು ಮಾತಾಡುವ ಸಾಧ್ಯತೆ ಇರಲಿಲ್ಲ. ಅದು ದೈವದತ್ತ ಆಗಿರೋದ್ರಿಂದ ಏಕಪ್ರಕಾರವಾದಂಥ ಒಂದು ಭಾಷೆಯನ್ನು ಅವರು ಮಾತಾಡಬೇಕಾಗಿತ್ತು. ಆದರೆ ವಿದ್ವಾಂಸರು ಆ ನಂತರ ಒಂದು ಅಭಿಪ್ರಾಯವನ್ನು ಪಟ್ಟರು, ಇಲ್ಲ, ಭಾಷೆ ಅಂತ ಹೇಳುವಂಥದ್ದು ಅನುಕರಣೆಯಿಂದ ಬರುವಂಥದ್ದು ಅಂತ. ನೋಡಿ, ಭಾಷೆ ದೈವದತ್ತವಾದಂಥ ನೆಲೆಯಿಂದ ಬಂದಿದೆ ಅಂತ ಹೇಳುವ ತೀರ್ಮಾನವನ್ನು, ವಿದ್ವಾಂಸರ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುವ ಹಾಗೆ ಮತ್ತೊಂದು ಅಭಿಪ್ರಾಯ ಮುಂಚೂಣಿಗೆ ಬಂತು. ಭಾಷೆ ಅನುಕರಣೆಯಿಂದ ಸಾಧ್ಯ ಆಗುತ್ತೆ. ಯಾವುದೇ ಭಾಷೆಯನ್ನು ತಾಯಿಯನ್ನು ನೋಡಿ ಮಗು ಅನುಕರಿಸೋದ್ರಿಂದ ಆ ಭಾಷೆ ಬರ್ತದೆ. ತಾಯಿ ಭಾಷೆ ಹಾಗೆ ಅನುಕರಣೆಯಿಂದ ಬರ್ತದೆ, ಅಥವಾ ಬೇರೆ ಭಾಷೆಯನ್ನು ಅನುಕರಿಸಬಹುದು ಅಂತ. ಆದರೆ ಅನುಕರಣೆಯಿಂದ ಒಂದು ಭಾಷೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಂತರದ ವಿದ್ವಾಂಸರು ಅಭಿಪ್ರಾಯಪಟ್ಟರು. ಹೀಗಾಗಿ ಭಾಷೆ ಒಂದು ಕಲಿಕೆಯ ಪ್ರಕ್ರಿಯೆ, ಕಲಿಕೆಯ ಮೂಲಕ ಸಾಧ್ಯ ಆಗುವಂತಹ ಪ್ರಕ್ರಿಯೆ. ವ್ಯಕ್ತಿಗಳು ಮನಸ್ಸು ಮಾಡಿದರೆ ಅಥವಾ ಕಲೀಲಿಕ್ಕೆ ಇಚ್ಛೆ ಇದ್ದರೆ ಜಗತ್ತಿನ ಯಾವುದೇ ಭಾಷೆಯನ್ನು ಕೂಡ ಕಲಿಬಹುದು. ಅದು ದೈವದತ್ತವಾದಂಥದ್ದಲ್ಲ, ಅಥವಾ ಅದು ಅನುಕರಣಶೀಲವಾಗಿರುವಂಥದ್ದಲ್ಲ, ಅದು ಪರಂಪರಾಗತವಾಗಿ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಭಾಷೆ ಬರುವಂಥದ್ದಲ್ಲ. ಭಾಷೆ ಅಂತ ಹೇಳುವಂಥದ್ದು ಕಲಿಕೆಯಿಂದ ಬರ್ತದೆ ಅಂತ. ಹೀಗಾಗಿ ಭಾಷಿಕವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ನಾವು ಏನಿದ್ದೇವೆ, ಎಲ್ಲರೂ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದೇನು ಅಂತ ಹೇಳಿದರೆ, ಕಲಿಕೆ ಅಂತ ಹೇಳುವ ಪ್ರಕ್ರಿಯೆ ಶೈಕ್ಷಣಿಕವಾಗಿ ನೋಡಿದರೆ ಆಲಿಸುವಿಕೆ, ಮಾತುಗಾರಿಕೆ, ಓದು ಮತ್ತು ಬರಹ ಅಂತ ಹೇಳುವ 4 ಪ್ರಮುಖ ಚಟುವಟಿಕೆಯ ಆಧಾರಿತವಾಗಿರ್ತದೆ. ಕೇಳೋದಕ್ಕೆ ನಮಗೆ ಬಂದರೆ ಮಾತ್ರ ನಮಗೆ ಭಾಷೆಯನ್ನು ಮಾತಾಡೋದಕ್ಕೆ ಸಾಧ್ಯ ಇದೆ. ಮಾತು ಬಂದರೆ ಸರಿಯಾಗಿ ಮಾತಾಡಲಿಕ್ಕೆ ನಮಗೆ ಅರ್ಥ ಆಗ್ತದೆ ಅಂತ ಇದ್ದರೆ ಅದನ್ನು ನಾವು ಅಕ್ಷರಗಳ ಮೂಲಕ ಗುರುತಿಸೋದ್ರಿಂದ ಓದೋದಕ್ಕೆ ಸಾಧ್ಯ ಆಗುತ್ತೆ. ಅಕ್ಷರದ ಒಂದು ಪರಿಜ್ಞಾನ ಬಹಳ ಸ್ಪಷ್ಟವಾಗಿ ಇದ್ದರೆ, ಅಥವಾ ಕೈಚಳಕದ ಜ್ಞಾನ ನಮಗೆ ಸರಿಯಾಗಿ ಇದ್ದರೆ, ಒಂದು ನಿರ್ದಿಷ್ಟವಾದಂಥ ವ್ಯಕ್ತಿಗಳಲ್ಲಿ 5 ವರ್ಷ 6 ತಿಂಗಳಿಗೆ ಒಂದು ಮಗು ಭಾಷೆಯನ್ನು ಒಂದು 600 ಪದಗಳನ್ನು ಕಲ್ತಿರ್ತದೆ ಅಂತ ಹೇಳಿ ಭಾಷಾ ವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ. ಒಂದು ಸರಾಸರಿಯನ್ನು ನಾವು ನೋಡಿದರೆ ಒಂದು ಮಗು ಅಂದರೆ 1ನೇ ಕ್ಲಾಸಿಗೆ ಹೋಗಬೇಕಾದ್ರೆ 5 ವರ್ಷ 10 ತಿಂಗಳು ಅಂತ ಹೇಳೋದು 1ನೇ ಕ್ಲಾಸಿಗೆ ಹೋಗುವಂಥ ಒಂದು ಅವಧಿ ಅದು. ಈ 5 ವರ್ಷ 10 ತಿಂಗಳಿಗೆ ಒಂದು ಮಗು ನಿರ್ದಿಷ್ಟವಾಗಿ 600 ಪದಗಳನ್ನು ಬಳಸೋದಕ್ಕೆ ಅದು ಶಕ್ತವಾಗಿ ಇರ್ತದೆ ಅಂತ. ಆದ್ದರಿಂದ ಪ್ರಥಮ ನಾವು ಕಲಿಸುವಂಥದ್ದೇನು ಅಂತ ಹೇಳಿದರೆ ಮಾತುಗಾರಿಕೆಯನ್ನು, ಮಾತಾಡೋದಕ್ಕೆ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಒಂದು ಆಂಗಿಕ ನೆಲೆ ಇದೆ. ಪ್ರತಿ ವ್ಯಕ್ತಿಗಳಿಗೂ ಕೂಡ ಒಂದು ಧ್ವನಿ ಪೆಟ್ಟಿಗೆ ಇರಬೇಕು. ನಾವು ಧ್ವನಿ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ, ವ್ಯಕ್ತಿಗಳ ಧ್ವನಿ ಪೆಟ್ಟಿಗೆ ಸರಿ ಇದ್ದಾಗ ಧ್ವನಿ ಅಲ್ಲಿಂದ ಬರುತ್ತೆ ನಮ್ಮ ಅಂಗಾಂಗಗಳಲ್ಲಿ. ಆನಂತರ ಕಂಠ್ಯ, ಮೂರ್ಧನ್ಯ, ಓಷ್ಠ್ಯ, ತಾಲವ್ಯ, ಬಹಳ ಮುಖ್ಯವಾಗಿ ದಂತ್ಯ. ಈ 5 ನೆಲೆಯಲ್ಲಿ ಭಾಷೆಯನ್ನು ನಾವು ಮಾತಾಡ್ತೇವೆ. ಉಚ್ಚಾರವನ್ನು ನಾವು ಹಾಗೆ ಉಚ್ಚರಿಸ್ತೇವೆ. ಈಗ ಮತ್ತೆ ಪುನಃ ನಾನು ಮೊದಲಿನ ಪ್ರಶ್ನೆಯನ್ನೇ ತೆಗೆದುಕೊಳ್ತೇನೆ. ಹಾಗಿದ್ದರೆ ಭಾಷೆ ಅಂತ ಹೇಳಿದರೆ ಏನು? ಭಾಷಾ ವಿಜ್ಞಾನಿಗಳು ಭಾಷೆಯನ್ನು ಹೇಗೆ ನೋಡ್ತಾರೆ? ಭಾಷೆ ಅಂತ ಹೇಳುವಂಥದ್ದು ಆರಂಭದಲ್ಲಿ ನಾವು ನೋಡಿದ ಹಾಗೆ ಯಾವುದೇ ಭಾಷೆಯಲ್ಲಿಯೂ ಕೂಡ ಸ್ವರಗಳಿರ್ತದೆ, ವ್ಯಂಜನಗಳಿರ್ತದೆ ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ನಮ್ಮ ವರ್ಣಮಾಲೆಯಲ್ಲಿ ನಾವು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತೇವೆ. ಸ್ವರಗಳು, ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಇರ್ತದೆ. ಇದನ್ನು ನೋಡಿದರೆ ನಮಗೇನನ್ಸುತ್ತೆ, ಈ ಸ್ವರಗಳನ್ನು, ವ್ಯಂಜನಗಳನ್ನು, ಅವರ್ಗೀಯ ವ್ಯಂಜನಗಳನ್ನು ನೋಡಿದರೆ ಅದೊಂದು ವ್ಯವಸ್ಥೆ ಅಂತ ನಮಗೆ ಕಾಣಿಸ್ತದೆ. ಈ ಭಾಷಿಕ ವ್ಯವಸ್ಥೆ ಇದೆ ಅಲ್ಲ, ಇದನ್ನು ಬಾಯಿದೆರೆಯಲ್ಲಿ ನಾವು ಮಾತಾಡ್ತೇವೆ. ಬಾಯಿಯ ಮೂಲಕ ನಾಲಿಗೆಯನ್ನು, ಮೂಗನ್ನು, ಕಂಠವನ್ನು, ಧ್ವನಿಪೆಟ್ಟಿಗೆಯನ್ನು, ಹಲ್ಲನ್ನು, ಈ ಇಷ್ಟು ಅಂಗಗಳನ್ನು ಇಟ್ಟುಕೊಂಡ ಹಾಗೆ ತುಟಿಯನ್ನು ಕೂಡ ಓಷ್ಠ್ಯ ಅಂತ ಕರೆಯುವಂಥದ್ದು ನಾವು ತುಟಿಯಿಂದ ಈಗ ಪಾಪ, ಬಾಬಾ, ಅಮ್ಮ ಅಂತ ಹೇಳಿದರೆ ಅದು ಸಂಪೂರ್ಣವಾಗಿ ಮೇಲ್ದುಟಿ ಮತ್ತು ಕೆಳದುಟಿಯ ಉಚ್ಚಾರ ಅಂತ ನಮಗೆ ಕಾಣಿಸ್ತದೆ. ಕ ಖ ಗ ಘ ङ ಅಂತ ಹೇಳುವಂಥದ್ದು ತಾಲವ್ಯ ಮತ್ತು ಮೂರ್ಧನ್ಯದ ನೆಲೆಯಲ್ಲಿ ನೀವು ಆ ಉಚ್ಚಾರವನ್ನು ಗಮನಿಸೋದಕ್ಕೆ ಸಾಧ್ಯ ಇದೆ. ಇದನ್ನು ನಾನು ಎಲ್ಲಿಗೆ ಅದನ್ನು ನೇರವಾಗಿ ನಾನು ಸಹ ಸಂಬಂಧಿಸ್ತೇನೆ ಅಂತ ಹೇಳಿದರೆ,
ಭಾಷೆ ಒಂದು ವ್ಯವಸ್ಥೆ ಅಂತ ಹೇಳೋದಕ್ಕೆ. ಆರಂಭದಲ್ಲಿ ನಮಗೆ ಅರ್ಥ ಆಗ್ತದೆ, ಭಾಷೆ ನಮ್ಮ ಸಂವಹನಕ್ಕಾಗಿ ನಾವು ಮಾಡಿಕೊಂಡಂತಹ ಒಂದು ವ್ಯವಸ್ಥೆ, ಒಂದು ಶಾಬ್ದಿಕ ವ್ಯವಸ್ಥೆ. ಇದು ಒಂದು ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ನಂತರದಲ್ಲಿ ವಿದ್ವಾಂಸರು ಅಭಿಪ್ರಾಯಪಟ್ಟರು. ಭಾಷೆ ಒಂದು ವ್ಯವಸ್ಥೆ, ಬರೀ ವ್ಯವಸ್ಥೆ ಮಾತ್ರ ಅಲ್ಲ, ಅದು ಧ್ವನಿ ಸಂಕೇತದ ವ್ಯವಸ್ಥೆ ಅಂತ. ಹಾಗಿದ್ರೆ ಧ್ವನಿ ಸಂಕೇತ ಅಂತ ಹೇಳಿದರೆ ಏನು? ಒಂದು ವಾಕ್ಯ ರಚನೆಯನ್ನು ನಾವು ಉದಾಹರಣೆಯನ್ನು ತೆಗೆದುಕೊಂಡ್ರೆ, ನಾವು ಮಾತಾಡೋದು ಕನ್ನಡ ಮತ್ತು ನಮ್ಮ ಕರ್ನಾಟಕದ ಆಡಳಿತ ಭಾಷೆ ಅದೇ ಆಗಿರೋದ್ರಿಂದ ಒಂದು ವಾಕ್ಯವನ್ನು ಹೇಳಿದರೆ ಮಾತ್ರ ನಮಗೆ ಅರ್ಥ ಸ್ಫುಟ ಆಗುತ್ತೆ. ಒಂದು ಪದ ಈಗ ಬಾ, ತಾ ಅಂತೆಲ್ಲ ಹೇಳಿದರೆ ಒಂದು ಸಣ್ಣ ಸಣ್ಣ ಸಂಜ್ಞೆಯಲ್ಲಿ ನಮಗೆ ಗೊತ್ತಾಗ್ತದೆ. ಬಾ ಅಂತ ಹೇಳಿದರೆ ಬರಬೇಕು, ತಾ ಅಂತ ಹೇಳಿದರೆ ತರಬೇಕು, ಹೋಗು ಅಂತ ಹೇಳಿದರೆ ಮತ್ತೆ ಪುನಃ ಎರಡು ಧ್ವನಿಯನ್ನೇ ನಾವು ಉಚ್ಚಾರ ಮಾಡಬೇಕು. ಅಂದರೆ ಒಂದು ಪದದ ಅತ್ಯಂತ ಸಣ್ಣ ಘಟಕ ಯಾವುದು ಅಂತ ಹೇಳಿದರೆ ಅದನ್ನು ಧ್ವನಿಮ ಅಂತ ಕರಿತೇವೆ ನಾವು. ಧ್ವನಿ ಒಂದು ಪದದ ಅತ್ಯಂತ ಸಣ್ಣ ಘಟಕ. ಒಂದು ವಾಕ್ಯದ ಅತ್ಯಂತ ಸಣ್ಣ ಘಟಕ ಯಾವುದು ಅಂತ ಹೇಳಿದರೆ ಪದಗಳು. ಒಂದು ಪದದ ಅತ್ಯಂತ ಸಣ್ಣ ಘಟಕ ಧ್ವನಿ ಮತ್ತು ಒಂದು ವಾಕ್ಯದ ಅತ್ಯಂತ ಸಣ್ಣ ಘಟಕ ಅದು ಪದ. ಧ್ವನಿ, ಪದ ಮತ್ತು ವಾಕ್ಯ ರಚನೆಯನ್ನು ನಾವು ಈ ಮಾರ್ಫಾಲಜಿಯನ್ನು ನಾವು ನೋಡಿದರೆ ಅಥವಾ ಸಿಂಟ್ಯಾಕ್ಸನ್ನು ನಾವು ಏನು ವಾಕ್ಯ ರಚನಾ ಅಂತ ಕ್ರಮ ಅಂತ ಏನು ಕರಿತೇವೆ, ಪಾಶ್ಚಾತ್ಯರಲ್ಲಿ ಅದನ್ನು ಸಿಂಟ್ಯಾಕ್ಸ್ ಅಂತ ಕರಿತೇವೆ. ಈ ಗಣಕಯಂತ್ರದಲ್ಲಿ ಯುನೀಕ್ ಕೋಡನ್ನು ಬಳಸಬೇಕಾದ್ರೆ ಸಿಂಟ್ಯಾಕ್ಸನ್ನು ಬಳಸೋದಕ್ಕೆ ಸ್ವಲ್ಪ ತಂತ್ರಕ್ಕೆ ನಾವು ಅದನ್ನು ಅಳವಡಿಸಬೇಕಾದ್ರೆ ಸ್ವಲ್ಪ ನಮಗೆ ಚಾಲೆಂಜಿಂಗ್ ಅಂತ ಅನ್ನಿಸಿತು. ಯಾಕೆಂತೇಳಿದರೆ ಇಂಗ್ಲೀಷಿನ ವಾಕ್ಯ ರಚನೆಯೇ ಬೇರೆ, ದ್ರಾವಿಡ ಭಾಷೆಗಳ ವಾಕ್ಯ ರಚನೆಯೇ ಬೇರೆ. ಕನ್ನಡ ಪಂಚದ್ರಾವಿಡಗಳಲ್ಲಿ ಒಂದು, ತಮಿಳು, ಕನ್ನಡ, ಮಲಯಾಳಂ, ತುಳು ಮತ್ತು ಬಹಳ ಮುಖ್ಯವಾಗಿ ತೆಲುಗನ್ನು ನಾವು ಪಂಚದ್ರಾವಿಡ ಅಂತ ಹೇಳಿ ಕರೀತೇವೆ. ಮಧ್ಯ ಮಹಾರಾಷ್ಟ್ರವನ್ನು ಕೂಡ, ಮರಾಠಿಯನ್ನು ಕೂಡ ಪಂಚದ್ರಾವಿಡದಲ್ಲಿ ಸೇರಿಸುವಂತಹ ಭಾಷಾ ವಿಜ್ಞಾನಿಗಳು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ. ಸುನೀತಿ ಕುಮಾರ್ ಚಟರ್ಜಿ ಇರ್ಬೋದು, ಅಥವಾ ಕಾರ್ಡ್ವೆಲ್ ಅದನ್ನು ಮಧ್ಯದ್ರಾವಿಡ ಅಂತ ಗುರುತಿಸಿದನ್ನು ನೋಡ್ತೇವೆ. ರಾಬರ್ಟ್ ಕಾರ್ಡ್ವೆಲ್ನ ದ ಕಂಪ್ಯಾರಿಟಿವ್ ಸ್ಟಡೀಸ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳುವ ಕೃತಿಯಲ್ಲಿ ದ್ರಾವಿಡ ಭಾಷೆಯನ್ನು, ದಕ್ಷಿಣ ಭಾರತೀಯರು ಮಾತಾಡುವ ದ್ರಾವಿಡ ಭಾಷೆಯನ್ನು ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ ಮತ್ತು ನಾವು ಏನು ದಕ್ಷಿಣಾತಿ ದ್ರಾವಿಡ ಏನು ಮೂಲದಲ್ಲಿ ನಾವೇನು ಪಂಚದ್ರಾವಿಡ ಅಂತ ಕರೀತೇವೆ, ಈ ಪಂಚದ್ರಾವಿಡವನ್ನು ಆತ ದ್ರಾವಿಡ ಅಂತ ಹೇಳುವ ದೊಡ್ಡ ಒಂದು ಭಾಷಾ ಕುಲದಲ್ಲಿ ಅಧ್ಯಯನವನ್ನು ಮಾಡ್ತಾನೆ. ಈಗ ಸ್ನಾತಕದ ವಿದ್ಯಾರ್ಥಿಗಳಾಗಿರೋದ್ರಿಂದ ನೀವು ಅದರ ಬಗ್ಗೆ ಕೇಳಿದ್ದೀರಿ ಅಂತ ಮಾತ್ರ ಇದ್ದರೆ ಸಾಕು, ವಿಶೇಷವಾದಂತಹ ಅಧ್ಯಯನ ನಿಮ್ಮ ಈ ಸಂದರ್ಭದಲ್ಲಿ ಬೇಕಾಗಿಲ್ಲ. ಆದರೆ ನನ್ನ ಕಲಿಕಾರ್ಥಿಗಳ ಒಂದು ಮಹತ್ವ ಏನು ಅಂತ ಹೇಳಿದರೆ, ಅವರು ಕಲಿಕೆಗೆ ಈಗ ತೆರ್ಕೊಂಡಿದ್ದರೂ ಕೂಡ ಅವರ ಅನುಭವದಲ್ಲಿ, ಅವರ ವಯಸ್ಸಿನಲ್ಲಿ ಅವರು ಬಹಳ ಹೆಚ್ಚು ತಿಳುವಳಿಕೆಯನ್ನು ಪಡ್ಕೊಂಡಿರೋದ್ರಿಂದ, 25 ವರ್ಷದ ಮೇಲ್ಪಟ್ಟವರಾಗಿರೋದ್ರಿಂದ ಸಹಜವಾಗಿ ನಿಮಗೆ ಈ ಅನುಭವ ಇರ್ತದೆ. ಭಾಷಾ ವಿಜ್ಞಾನಿಗಳು ತಮ್ಮ ಅಧ್ಯಯನದ ಅನುಕೂಲತೆಗಾಗಿ ಭಾಷೆಯನ್ನು ಬೇರೆ ಬೇರೆ ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಆರ್ಯನ್ ಭಾಷೆಗಳನ್ನು ನಾವು ಭಾರತದ ಉತ್ತರದಲ್ಲಿ ಗಮನಿಸಿದರೆ, ದ್ರಾವಿಡ ಭಾಷೆಗಳನ್ನು ಭಾರತದ ದಕ್ಷಿಣದಲ್ಲಿ ಗಮನಿಸ್ತೇವೆ. ನಾನು ಹೇಳಿದೆ, ಭಾಷೆ ಅಂತ ಹೇಳಿದರೆ ಒಂದು ವ್ಯವಸ್ಥೆ ಅಂತ. ಭಾಷೆ ಒಂದು ವ್ಯವಸ್ಥೆ, ಭಾಷೆ ಒಂದು ಶಾಬ್ದಿಕ ವ್ಯವಸ್ಥೆ, ಶಾಬ್ದಿಕ ಸಂಕೇತಗಳ ವ್ಯವಸ್ಥೆ. ಈಗ ಬಹಳ ಮುಖ್ಯವಾದಂಥ ಒಂದು ಘಟ್ಟಕ್ಕೆ ಭಾಷಾ ವಿಜ್ಞಾನಿಗಳ ತೀರ್ಮಾನ ಬಂತು ನಿಲ್ತದೆ. ಭಾಷೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ. ಆರ್ಬಿಟ್ರರ್ ಅಂತ ಹೇಳಿದರೆ ಏನು? ಆರ್ಬಿಟ್ರೇಟ್ ಅಂತ ನಾವು ಹೇಳ್ತೇವಲ್ಲ, ಯಾದೃಚ್ಛಿಕ ಅಂತ. ಹಾಗಿದ್ರೆ ಯಾದೃಚ್ಛಿಕ ಅಂತ ಹೇಳಿದ್ದ ಈ ಅಂಶವನ್ನು ಅಥವಾ ಈ ಪರಿಕಲ್ಪನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜಗತ್ತಿನ ಭಾಷೆಯೆಲ್ಲ ನಮಗೆ ತಕ್ಷಣಕ್ಕೆ ಏನು ಭಾಷೆ ಹೇಗೆ ಸೃಷ್ಟಿಯಾಯಿತು ಅಂತ ಹೇಳೋದಕ್ಕೆ ಒಂದು ಉತ್ತರ ಸಿಕ್ಕಿಬಿಡ್ತದೆ. ಈ ಆರ್ಬಿಟ್ರೇಟ್ ಅಂತ ಹೇಳಿದರೆ ಏನು? ಯಾದೃಚ್ಛಿಕ ಅಂತ ಹೇಳಿದರೆ ಏನು? ಸರಳವಾದಂತಹ ಸಹಜ ನಮ್ಮ ಕೊಲೋಕ್ವಿಯಲ್, ನಮ್ಮ ದೇಸಿ ಭಾಷೆಯಲ್ಲಿ ಮಾತಾಡೋದಿದ್ರೆ ಎರ್ರ ಬಿರ್ರಿ ಅಂತ ಹೇಳುವಂಥ ಒಂದು ಶಬ್ದ ಇದೆ. ಆರ್ಬಿಟ್ರೇಟ್ ಅಂತ ಹೇಳಿದರೆ, ಯಾದೃಚ್ಛಿಕ ಅಂತ ಹೇಳಿದರೆ ಎರ್ರ ಬಿರ್ರಿ ಅಂತ.
ಹೇಗೆ ಬೇಕು ಹಾಗೆ ಅಂತ. ಎರ್ರಾಬಿರ್ರಿಯನ್ನು ಮತ್ತು ಸ್ಪಷ್ಟಪಡಿಸೋದಿದ್ದರೆ, ಹೇಗೆ ಬೇಕು ಹಾಗೆ ಬರುವ ಧ್ವನಿ. ಈ ಧ್ವನಿಗೆ ಒಂದು ನಿಯಮ ಇಲ್ಲ. ಆದ್ದರಿಂದ ಜಗತ್ತಿನಲ್ಲಿ 2 ಲಕ್ಷಕ್ಕೂ ಮೇಲ್ಪಟ್ಟ ಭಾಷೆಯನ್ನು ಭಾಷಾ ವಿಜ್ಞಾನಿಗಳು ಈಗಾಗಲೇ ಅಧ್ಯಯನ ಮಾಡಿ ಬೇರೆ ಬೇರೆ ವರ್ಗಗಳಲ್ಲಿ, ಭಾಷಿಕ ವರ್ಗಗಳಲ್ಲಿ ಅದನ್ನು ಸೇರಿಸಿದ್ದಾರೆ. ದಕ್ಷಿಣ ಭಾರತದ ಕರ್ನಾಟಕದ ಉಪಭಾಷೆಗಳು ಅಂತ ನಾವು ಏನು ಕರಿತೇವೆ, ತೋದ, ಕುಯಿ, ಕುವಿ, ಮುಲ್ತಾನಿ, ಬಡಗ, ಈ ಭಾಷೆಗಳಿಗೂ ಕೂಡ ಅಧ್ಯಯನ ಮಾಡೋದಕ್ಕೆ ಭಾಷಾ ವಿಜ್ಞಾನಿಗಳಿಗೆ ಸಾಧ್ಯ ಆಗ್ತದೆ. ಯಾಕೆ ಅಂತೇಳಿದರೆ, ಭಾಷೆ ನಾಲಿಗೆಯ ನೆಲೆಯಲ್ಲಿ ಇರುವಂಥದ್ದು. ಲಿಂಗ್ವಿಸ್ಟಿಕ್, ಲಿಂಗ್ವಾ ಅಂತ ಹೇಳಿದರೆ ನಾಲಿಗೆ, ಲಿಂಗ್ವಿಸ್ಟಿಕ್ ಅಂತ ಹೇಳಿದರೆ ನಾಲಿಗೆಯ ವಿಜ್ಞಾನ. ನಾಲಿಗೆಯ ಕೌಶಲವನ್ನು ಯಾವುದು ಅರ್ಥ ಮಾಡಿಸ್ತದೋ, ಹೇಗೆ ನೀವು ಫೊನಿಟಿಕಲ್ ಲ್ಯಾಬ್ಗೆಲ್ಲ ಹೋದರೆ ನಿಮ್ಮ ಧ್ವನಿಯಲ್ಲಿ ಯಾವ ಉಚ್ಚಾರ ವಿಶೇಷವಾಗಿ ಇದೆ ಅಂತ ನೀವು ಅದನ್ನು ಸ್ವತಃ ನೋಡ್ಬೋದು ಅಥವಾ ಸ್ವತಃ ಅಧ್ಯಯನವನ್ನು ಮಾಡ್ಬೋದು. ಸ್ವರವನ್ನು ಹೇಗೆ ಉಚ್ಚಾರ ಮಾಡ್ತೀರಿ ಅಥವಾ ವ್ಯಂಜನವನ್ನು ಎಷ್ಟು ಮಾತ್ರೆಯಲ್ಲಿ ಉಚ್ಚಾರ ಮಾಡ್ತೀರಿ, ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಅಂತ ಇದೆ ಅಲ್ಲ, ಅದನ್ನು ಹೇಗೆ ಉಚ್ಚಾರ ಮಾಡ್ತೀರಿ, ಇದನ್ನೆಲ್ಲ ಧ್ವನಿ ಪ್ರಯೋಗಾಲಯದಲ್ಲಿ ನಾವು ಫೊನಿಟಿಕಲ್ ಲ್ಯಾಬ್ಸ್ ಅಂತ ಕರಿತೇವೆ, ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಕಲಿಕಾರ್ಥಿಗಳೇ, ಇವತ್ತು ನಾನು ಒಂದು ಹಂತದಲ್ಲಿ ಇದನ್ನು ಭಾಷೆ ಅಂತ ಹೇಳಿದರೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ. ಭಾಷೆ ಕಲಿಕೆಯಿಂದ ಮಾತ್ರ ಸಾಧ್ಯ ಆಗ್ತದೆ. ಜಗತ್ತಿನ ಯಾವುದೇ ಭಾಷೆಯನ್ನು ನಾವು ಕಲಿಬಹುದು. ನೀವು BBM ಅಥವಾ BCA ಅಥವಾ BCom, BSc, BA ಈ ಹಿನ್ನೆಲೆಯಲ್ಲಿ ಇದ್ದು ಕನ್ನಡ ಭಾಷೆ ನಮಗೆ ಕಷ್ಟ ಆಗ್ತಾ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ, ಕನ್ನಡ ಭಾಷೆ ಕಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಇದು ಕಲಿಕೆಯಿಂದ ಬರುವಂಥದ್ದು. ನೀವು ಹೆಚ್ಚು ಹೆಚ್ಚು ಚಟುವಟಿಕೆಯ ಆಧಾರಿತವಾಗಿ ಅದನ್ನು ಕಲಿತಾ ಹೋದರೆ ಉಚ್ಚಾರ ದೋಷಗಳಿರ್ಬೋದು, ಬರವಣಿಗೆಯ ದೋಷಗಳಿರ್ಬೋದು, ಅಥವಾ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ನೆಲೆ ಇರ್ಬೋದು, ಅದು ನಿರಂತರವಾಗಿ ನಾವು ಬದಲಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಹೆಚ್ಚು ಹೆಚ್ಚು ಪಳಗಿಸುವುದಕ್ಕೆ ಸಾಧ್ಯ ಇದೆ. ಯಾರು ಭಾಷೆಯನ್ನು ಹೆಚ್ಚು ಚೆನ್ನಾಗಿ ಪಳಗಿಸಿಕೊಳ್ತಾರೋ ಅವರಿಗೆ ಲೋಕಜ್ಞಾನ ಅಂತ ಹೇಳುವಂಥದ್ದು, ತಿಳುವಳಿಕೆ ಅಂತ ಹೇಳುವಂಥದ್ದು ವಿಶೇಷವಾಗಿ ಇರ್ತದೆ. IQ ಅಂತ ನಾವು ಹೇಳ್ತೇವೆ, ಬುದ್ಧಿಮತ್ತೆ ಅಂತ. ಯಾರ ಬುದ್ಧಿಮತ್ತೆಯನ್ನು ನಾವು ಮೊದಲು ಗುರುತಿಸ್ತೇವೆ ಅಂತ ಹೇಳಿದರೆ, ಹೆಚ್ಚು ಚೆನ್ನಾಗಿ ಭಾಷೆಯನ್ನು ನಿರರ್ಗಳವಾಗಿ ಅರ್ಥಪೂರ್ಣವಾಗಿ ಯಾರು ಮಾತಾಡ್ತಾರೋ ಅವರನ್ನು ನಾವು ಬುದ್ಧಿಮತ್ತೆಯ ನೆಲೆಯಲ್ಲಿ, ಅವರ IQ ನೆಲೆಯಲ್ಲಿ ನಾವು ಪ್ರಾಥಮಿಕವಾಗಿ ಪರಿಗಣಿಸ್ತೇವೆ. ಆನಂತರ ವಿಜ್ಞಾನ, ಗಣಿತ, ಬೇರೆ ಬೇರೆ ನೆಲೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಇವತ್ತು ನಾನು ಒಂದು ಹಂತದಲ್ಲಿ ಇಲ್ಲಿ ನನ್ನ ಮಾತನ್ನು ನಿಲುಗಡೆಗೊಳಿಸ್ತೇನೆ. ನಮಸ್ಕಾರ.